ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಬಿತ್ತಯೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಪ್ರಾರಂಭದಲ್ಲಿ ಪ್ರಾತಸ್ಮರಣೀಯರಾದ ಆರಾಧ್ಯ ಗುರುಗಳನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಹಡಗಲಿ ಗ್ರಾಮದ ಈ ಪವಿತ್ರ ಕ್ಷೇತ್ರದ ಕ್ಷೇತ್ರನಾಥನಾಗಿರ್ತಕ್ಕಂಥ ನಿಮ್ಮೆಲ್ಲರ ಆರಾಧ್ಯ ದೈವನಾಗಿರ್ತಕ್ಕಂಥ ಕರ್ತೃ ಶ್ರೀ ರುದ್ರೇಶ್ವರನನ್ನ ಮನದಲ್ಲಿ ಸ್ಮರಿಸಿ ಶ್ರೀಮಠದ ಅಧಿಪತಿಗಳು, ಹಿರಿಯರು, ಪರಮ ಪೂಜ್ಯರು, ಲಿಂಗ ಪೂಜಾನಿಷ್ಠರು, ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಶ್ರೀಚರಣಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಶಂಕರ ರಾಜಯೋಗೇಂದ್ರ ಮಹಾಸ್ವಾಮಿಗಳು ಗಚ್ಚಿನಮಠ ಅಮೀನಗಡ ಪರಮ ಪೂಜ್ಯರ ಶ್ರೀಚರಣಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಇನ್ನೋರ್ವ ಪರಮ ಪೂಜ್ಯರಾದ ಆತ್ಮೀಯ ಪೂಜ್ಯರಾದ ಶಟಸ್ಥಲ ಬ್ರಹ್ಮ ಚನ್ನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳವರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಪುರುತಗಿರಿಯ ಪರಮ ಪೂಜ್ಯ ಶಿವಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಶ್ರೀಚರಣಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ತಮ್ಮೆಲ್ಲರಿಗೂ ಸುಮಾರು ದಿನಗಳ ಪರ್ಯಂತರವಾಗಿ ಪುರಾಣ ಪ್ರವಚನವನ್ನು ನಡೆಸಿಕೊಂಡು ಬಂದಿರತಕ್ಕಂಥ ಪಂಡಿತೋತ್ತಮರಾದ ಶ್ರೀ ಶಿವನಾಗಯ್ಯ ಶಾಸ್ತ್ರೀಜಿಯವರೇ, ಈ ಕಾರ್ಯಕ್ರಮದಲ್ಲಿ ಸಂಗೀತ ಸೇವೆಯನ್ನು ನೀಡತಕ್ಕಂಥ ಗಾನಕೋಗಿಲಿ ಶ್ರೀ ಶರೀಫ್ ಗವಾಯಿಗಳರವರೇ ಹಾಗೂ ಅವರೊಂದಿಗೆ ಸಂಗೀತ ಸೇವೆಯನ್ನು ನೀಡತಕ್ಕಂಥ ಶ್ರೀ ಗಜಾನನ್ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಶ್ರೀಮಠದ ಶ್ರೀರಕ್ಷೆಯನ್ನು ಪಡೆದಿರತಕ್ಕಂಥ ಎಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳವರೇ, ಈ ಪುರಾಣ ಪ್ರವಚನದಲ್ಲಿ ಭಾಗವಹಿಸಿ ಪೂಜ್ಯರ ಆಶೀರ್ವಚನವನ್ನು ಕೇಳಬೇಕು ಎಂಬ ಭಾವನೆಯಿಂದ ಶ್ರೀಮಠದ ಆವರಣದವರಿಗೆ ಆಗಮಿಸಿರ್ತಕ್ಕಂಥ ಹಡಗಲಿ ಗ್ರಾಮದ ಸಮಸ್ತ ಸರ್ವ ಸದ್ಭಕ್ತರೇ, ತಾಯಂದಿರೇ, ಮುದ್ದು ಮಕ್ಕಳೇ, ಇನ್ನುಳಿದ ಗ್ರಾಮಗಳಿಂದ ಆಗಮಿಸಿರುವಂಥ ಎಲ್ಲ ಸಮಸ್ತ ಸರ್ವ ಸದ್ಭಕ್ತರೇ, ಹಡಗಲಿ ಗ್ರಾಮದಲ್ಲಿ ಶ್ರೀ ರುದ್ರೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಕಲಬುರಗಿ ಶರಣಬಸವೇಶ್ವರರ ಪುರಾಣ ಪ್ರವಚನವನ್ನು ನಡೆಸಿಕೊಂಡು ಬರುವುದರ ಮುಖಾಂತರ ಇಲ್ಲೊಂದಿಷ್ಟು ರೈತರನ್ನು ಗುರುತಿಸಿ ಅವರಿಗೆ ಸತ್ಕಾರವನ್ನು ಮಾಡಬೇಕು ಅನ್ನುವಂಥ ಅಭಿಪ್ರಾಯವನ್ನು ಇಟ್ಟುಕೊಂಡು ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈ ವೇದಿಕೆಯಲ್ಲಿ ಪರಮ ಪೂಜ್ಯರು ಹೇಳಿದ ಹಾಗೆ ಮನುಷ್ಯ ಒಳ್ಳೆಯ ಫಲಗಳನ್ನು ಅಪೇಕ್ಷೆ ಮಾಡ್ತಾನ ಅಂತ. ವ್ಯಾಸ ಮಹರ್ಷಿ 18 ಪುರಾಣಗಳನ್ನು ಬರೆದ. ಏನು ವ್ಯಾಸ ಮಹರ್ಷಿ 18 ಪುರಾಣಗಳನ್ನು ಬರೆದಾನ, ಆ ಪುರಾಣದ ಆಧಾರದ ಮೇಲೇ ಇವತ್ತು ಯಾವುದಾದ್ರೂ ಒಂದು ಗ್ರಂಥವನ್ನು ಬರೆದ್ರೆ ಆ ಗ್ರಂಥದ ಆಧಾರದ ಮೇಲೇ ಒಂದಿಷ್ಟು ವಿಷಯಗಳನ್ನು ಪ್ರತಿಪಾದನೆಯನ್ನು ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅವು ಎದುರಾಗಿದ್ದು ಅಂತಂದ್ರೆ ಸಂಸ್ಕೃತ ಭಾಷೆಯಲ್ಲಿ ಬರೆದಿದ್ದ ಒಬ್ಬ ಹೋಗಿ ಕೇಳಿದಂಥ ರೈತ, ವ್ಯಾಸ ಮಹರ್ಷಿಗೆ ನಮಸ್ಕಾರ ಮಾಡಿ ಕೇಳಿದ, ವ್ಯಾಸ ಮಹರ್ಷಿಗಳೇ 18 ಪುರಾಣಗಳನ್ನು ಬರೆದಿರಿ, ಆದ್ರೆ ನಮಗವು
ಸಂಸ್ಕೃತದಲ್ಲಿ ಇರುವುದರಿಂದ ಅರ್ಥ ಆಗೋದಿಲ್ಲ. 18 ಪುರಾಣಗಳ ಸಾರವನ್ನು ಒಂದೆರಡು ಮಾತಿನಲ್ಲಿ ಹೇಳ್ರಿ ಅಂತ ತಿಳ್ಕೊಂಡು ಕೇಳಿದ್ನಂತ. ಒಂದೊಂದು ವರ್ಷ ಹೇಳಿದ್ರು ಅವು ಒಂದು ಬುಕ್ ಮುಗಿಯೋದಿಲ್ಲ. ಅದನ್ನು ಅಂಥವು 18 ಪುರಾಣಗಳನ್ನು 2 ಸಾಲಿನೊಳಗೆ ಹೇಳ್ರಿ ಅಂತ ಕೇಳಿದ್ನಂತ. ಅದೇನೋ ಹೇಳ್ತಾರಲ್ಲ, ರಾಮಾಯಣ ಮಜ್ಜಿಗೆ ಪೂರ್ತಿ ರಾಮಾಯಣ ಹೇಳ್ರಿ ಅಂದಂಗೆ ಆತು. ಒಬ್ಬಕ್ಕೆ ಮುದುಕಿ ಮನೆಗೆ ಹೋಗಿ ಮಜ್ಜಿಗೆ ಕೇಳ್ತಿದ್ರಂತ. ಆಕೆಗೆ ರಾಮಾಯಣ ಕೇಳೋದು ಬಹಳ ಆಸೆ ಇರ್ತಿತ್ತಂತ. ಗಂಡ ಊಟಕ್ಕೆ ಕುಂತಿದ್ನ, ಮಜ್ಜಿಗೆ ಕೇಳಕ್ಕೆ ಹೋದಳು. ಮಜ್ಜಿಗೆ ಕೇಳಕ್ಕೆ ಹೋದಾಗ ಆಕೆ ರಾಮಾಯಣ ಹೇಳು ಅಂದ್ರೆ ಮಜ್ಜಿಗೆ ಕೊಡ್ತೀನಿ ಅಂತ ಅಂದಳಂತ. ಅದಕ್ಕೆ ಆಕೆ ಹೇಳಿದಳಂತ, ಗಂಡರ ಊಟಕ್ಕೆ ಕುಂತಾನ, ರಾಮಾಯಣ 1 ವರ್ಷ ಹೇಳಿದ್ರು ಮುಗಿಯದ ರಾಮಾಯಣ ಇದು. ಇದನ್ನು ಮಜ್ಜಿಗೆ ಒಯ್ಯಬೇಕು, ಈ ಮುದುಕಿನೂ ಸಮಾಧಾನ ಮಾಡ್ಬೇಕಂತೇಳಿ ಆಕೆ ಹೇಳಿದಳಂತ. ದಶರಥನ ಕಂದ ರಾವಣನ ಕೊಂದ ಸೀತೆಯನ್ನು ತಂದ, ಕೊಡುವಂಚರಿಗೆ ಮಜ್ಜಿಗೆ ಅಂದಳಂತಕ್ಕೆ. ಹಂಗೆ 18 ಪುರಾಣಗಳನ್ನು 2 ಮಾತಿನೊಳಗೆ ಹೇಳು ಅಂತಂದಾಗ ವ್ಯಾಸ ಹೇಳ್ತಾನೆ, ಅಷ್ಟಾದಶ ಪುರಾಣೇಶು ವ್ಯಾಸಸ್ಯ ಸಂಗ್ರಹ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತ ಹೇಳಿದ. ನೋಡಪ್ಪ, 18 ಪುರಾಣಗಳೊಳಗೆ ನಾ ಏನು ಬರ್ದೀನಿ ಅಂತಂದ್ರೆ ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡೋದನ್ನು ಕಲಿಸ್ಬೇಕಂತ ಬರ್ದೀನಿ. ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಟ್ರೆ ಅದು ಪಾಪ, ಇನ್ನೊಬ್ಬರಿಗೆ ಪುಣ್ಯವನ್ನು ಮಾಡಿದ್ರೆ ಅದು ಪುಣ್ಯ. ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ಸಹಾಯ ಹಸ್ತವನ್ನು ಮಾಡ್ತಕ್ಕಂಥದ್ದು ಪುಣ್ಯ, ಯಾರಿಗೆ ಕಷ್ಟವನ್ನು ಕೊಡ್ತಾರೆ ಅದು ಪಾಪ ಅಂತ ಹೇಳಿದಂತ. ನಾವು ಪುಣ್ಯದ ಫಲಗಳನ್ನು ಕೇಳ್ತೀವಿ, ಮಾಡೋದು ಕೆಟ್ಟ ಕೆಲಸ ಮಾಡ್ತೀವಿ, ಮನೆ ಮುರಿತೀವಿ, ಮನೆ ಮುರಿತೀವಿ, ಮಗ್ಗಲು ಹೊಲ್ದವ್ರು ಬೆಳಿಲಾರ್ದಂಗೆ ಮಾಡ್ತೀವಿ, ಏನೇನೋ ಮಾಡ್ತೀವಿ. ಮಾಡೋದನ್ನು ಮನುಷ್ಯ ಕೆಟ್ಟ ಕೆಲಸಗಳನ್ನು ಮಾಡ್ತಾನೆ, ಆದ್ರೆ ಪುಣ್ಯದ ಫಲಗಳನ್ನು ಅಪೇಕ್ಷೆ ಪಡ್ತಾನಂತ. ಪುಣ್ಯದ ಫಲಗಳನ್ನು ಅಪೇಕ್ಷೆ ಪಡ್ತಾನೆ. ಕನಸಿನೊಳಗೆ ಒಂದು ಕೆಟ್ಟ ಕನಸು ಬಿತ್ತು ಅಂತಂದ್ರೆ ಚಿಂತೆ ಮಾಡಕ್ಕೆ ಚಾಲು ಮಾಡ್ತೀವಿ, ನನ್ನ ಕನಸಿನ್ಯಾಗ ಕೆಟ್ಟದ್ದಾತು. ಕನಸಿನೊಳಗೂ ಕೂಡ ಕೆಟ್ಟ ಫಲಗಳು ಬರಬಾರ್ದು ಮನುಷ್ಯನಿಗೆ, ಪುಣ್ಯದ ಫಲಗಳನ್ನು ಬರಬೇಕು. ಅಷ್ಟು ಮನುಷ್ಯ ಏನು ಮಾಡ್ತಾನ ಅಂತಂದ್ರೆ ಕೆಟ್ಟ ಕಾರ್ಯಗಳನ್ನು ಮಾಡ್ತಾನ, ಪುಣ್ಯದ ಫಲಗಳನ್ನು ಅಪೇಕ್ಷೆ ಮಾಡ್ತಾನ ಅಂತ. ಅದಕ್ಕನ ಪುರಾಣ ಪ್ರವಚನ ಏನು ಮಾಡ್ತಾವ ಅಂತಂದ್ರೆ ಕೆಟ್ಟ ಕೆಲಸಗಳನ್ನು ಮಾಡುವಂಥದ್ದನ್ನು ಬಿಡಿಸ್ತಕ್ಕಂಥ ಕೆಲಸ ಯಾವ ಮಾಡ್ತಾವು ಅಂತಂದ್ರೆ ಇಂಥ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಇಂಥ ಪುರಾಣ ಪ್ರವಚನಗಳು ನಿಮಗೆ ಕೆಟ್ಟದ್ದನ್ನು ಮಾಡಬೇಡ್ರಿ ಅನ್ನೋದನ್ನು ಕಲಿಸಿಕೊಡ್ತಕ್ಕಂಥ ಕ್ಷೇತ್ರಗಳು ಯಾವುವು ಅಂದ್ರೆ ಇಂಥ ಮಠಮಾನ್ಯಗಳು. ಅದಕ್ಕೆ ಇಂಥ ಮಠಮಾನ್ಯಗಳೊಳಗೆ ನೀವು ಪುರಾಣ ಪ್ರವಚನವನ್ನು ಕೇಳ್ತೀರಿ. ಮನುಷ್ಯ ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು. ನಾವು ಬರೀ ಕೆಟ್ಟ ಕಾರ್ಯಗಳನ್ನು ಮಾಡ್ತಾ ಜೀವನವನ್ನು ನಡೆಸ್ತೀವಿ. ಶಾಶ್ವತವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಪರಮಾತ್ಮನ ಇರುವಿಕೆ, ಪರಮಾತ್ಮನನ್ನು ತಿಳಿದುಕೊಳ್ಳೋದು, ರುದ್ರೇಶನನ್ನು ಒಲಿಸಿಕೊಳ್ತಕ್ಕಂಥದ್ದು ನಿಜವಾಗಿರ್ತಕ್ಕಂಥ ಸಂಪತ್ತು. ಅದನ್ನು ಬಿಟ್ಟುಬಿಟ್ಟಿವಿ ನಾವು. ಅದನ್ನು ಬಿಟ್ಟು ಅಶಾಶ್ವತವಾಗಿರ್ತಕ್ಕಂಥ ಸಂಪತ್ತನ್ನು ಬೆನ್ನು ಹತ್ತಿಕೊಂಡು ವ್ಯರ್ಥವಾಗಿ ಜೀವನವನ್ನು ಹಾಳು ಮಾಡಿಕೊಳ್ತಕ್ಕಂಥ ಕಾರ್ಯದಲ್ಲಿ ನಾವೆಲ್ಲರೂ ಬಂದು ನಿಂತ್ಕೊಂಡಿದ್ದೀವಿ. ಅದಕ್ಕೆ ನಮ್ಮ ಮನಸ್ಸಿನ ನೆಮ್ಮದಿಯನ್ನು ಕಳ್ಕೊಂಡು ಇವತ್ತು ನೆಮ್ಮದಿ ಶಾಂತಿ ಅನ್ನತಕ್ಕಂಥದ್ದು ಸಿಗ್ತಾ ಇಲ್ಲ ನಾವು ಕೆಟ್ಟ ಕಾರ್ಯಗಳನ್ನು ಮಾಡೋದ್ರಿಂದ. ಅದಕ್ಕೆ ಶಾಂತಿ ನೆಮ್ಮದಿ ಸಿಗಬೇಕು ಅಂತಂದ್ರೆ ಎಲ್ಲಿಗೆ ಬರಬೇಕು ಅಂತಂದ್ರೆ ಪುರಾಣ ಪ್ರವಚನಗಳನ್ನು ಕೇಳಬೇಕು, ಮಹಾತ್ಮರ ಸಾಮೀಪ್ಯ ಹೋಗಬೇಕು. ಅಂದಾಗ ಮಾತ್ರ ನಮ್ಮ ಮನಸ್ಸಿಗೆ ನೆಮ್ಮದಿ ಶಾಂತಿ ಅನ್ನತಕ್ಕಂಥದ್ದು ಸಿಗಲಿಕ್ಕೆ ಸಾಧ್ಯ. ಬಹಳ ಜನ ಬರ್ತಿರ್ತಾರೆ, ಏನ್ರಿ ಅಜ್ಜವ್ರ ಬಹಳ ಸಂಪತ್ತು ಐತಿ, ಹೊಲ ಐತಿ, ಮನೆ ಐತಿ, ಬಂಗಾರ ಐತಿ, ಹೆಂಡತಿ ಮಕ್ಕಳು ಅದಾರ, ಎಲ್ಲರೂ ಅದಾರ, ಎಲ್ಲ ಇದ್ದರೂ ಕೂಡ ನಮ್ಗೆ ಮನಸ್ಸಿಗೆ ನೆಮ್ಮದಿ ಶಾಂತಿ ಅನ್ನತಕ್ಕಂಥದ್ದು ಸಿಗ್ತಾ ಇಲ್ಲ, ಯಾಕೆ ಅಂತ ಪ್ರಶ್ನೆ ಮಾಡ್ತಾರೆ. ಮನುಷ್ಯನಿಗೆ ಬಂಗಾರದಿಂದ, ಹೆಂಡತಿಯಿಂದ, ಇನ್ನಿತರ ಆಭರಣಗಳಿಂದ ನೆಮ್ಮದಿ ಸಿಗೋದಿಲ್ಲ. ಮನುಷ್ಯನಿಗೆ
ನೆಮ್ಮದಿ ಸಿಗಬೇಕು ಅಂತಂದ್ರೆ ಎಲ್ಲಿ ಬರಬೇಕು ಅಂತಂದ್ರೆ ಧರ್ಮವನ್ನು ಪ್ರವೇಶ ಮಾಡಬೇಕು, ಧರ್ಮದ ಆಚರಣೆಗಳನ್ನು ಮಾಡಬೇಕು. ಅಂಥ ಆಚರಣೆಗಳನ್ನು ಮಾಡಿದಾಗ ನಮಗೆ ಒಂದಿಷ್ಟು ಮನಸ್ಸಿಗೆ ನೆಮ್ಮದಿ ಶಾಂತಿ ಅನ್ನತಕ್ಕಂಥದ್ದು ಸಿಗುತ್ತದೆ. ಅದನ್ನು ಹೇಳ್ತೀರಿ ನೀವೆಲ್ಲ, ಏನ್ರಿ ಮನಸ್ಸಿಗೆ ಕೆಟ್ಟಾಗಿತ್ತು, ರುದ್ರೇಶ್ವರ ಗದ್ದಿಗೆ ಮುಂದೆ ಹೋಗಿ ಕುಂತ್ಕೊಂಡು ಒಂದು 10 ನಿಮಿಷ ಕಣ್ಣು ಮುಚ್ಚಿ ಧ್ಯಾನ ಮಾಡಿದ್ದೀವಿ, ನಮಗೆ ಮನಸ್ಸಿಗೆ ನೆಮ್ಮದಿ ಶಾಂತಿ ಅನ್ನತಕ್ಕಂಥದ್ದು ಸಿಗ್ತು ನೋಡ್ರಿ ಅಂತ ತಿಳ್ಕೊಂಡು ನೀವೇ ಹೇಳ್ತಿರ್ತೀರಿ. ಅದಕ್ಕೆ ನೆಮ್ಮದಿ ಶಾಂತಿ ಅನ್ನೋದು ಗುರುವಿನ ಸಾಮೀಪ್ಯದಲ್ಲಿ ಬಂದಾಗ ನಮಗೆ ನೆಮ್ಮದಿ ಶಾಂತಿ ಅನ್ನತಕ್ಕಂಥದ್ದು ಸಿಗಲಿಕ್ಕೆ ಸಾಧ್ಯ. ಅದಕ್ಕೆ ಮನುಷ್ಯನಿಗೆ ನೆಮ್ಮದಿ ಶಾಂತಿ ಅನ್ನೋದನ್ನು ಒಳ್ಳೆಯದನ್ನು ಬಯಸ್ತಕ್ಕಂಥ ಕೆಲಸ ಕಾರ್ಯಗಳು ಯಾವ ಮಾಡ್ತಾವೆ ಅಂತಂದ್ರೆ ಮಠಮಾನ್ಯಗಳು ಮಾಡ್ತಾವೆ, ಇಂಥ ಜಾತ್ರಾ ಮಹೋತ್ಸವಗಳು ಮಾಡ್ತಾವೆ. ಇವತ್ತು ನೀವೆಲ್ಲ ಇಷ್ಟೆಲ್ಲ ಕೂಡಿರಿ ಅಂತಂದ್ರೆ ಧಾರ್ಮಿಕವಾಗಿ ಕೂಡಿರಿ, ಜಾತ್ರೆ ಅಂತಂದ್ರೆ ಎಲ್ಲರೂ ಕೂಡ್ತೀರಿ. ಅದ ರಾಜಕೀಯ ಒಳಗೆ ಹೋದ್ರೆ ನೀವು ಬೇರೆ ಬೇರೆ ಕಡೆ ಹೋದ್ರೆ ಜಾತಿಗಳಾಗಿ ವಿಂಗಡಣೆಯನ್ನು ಮಾಡ್ತೀವಿ. ನಾವು ಧರ್ಮದೊಳಗೆ ಬಂದೀವಿ ಅಂತಂದ್ರೆ ಎಲ್ಲರೂ ಕೂಡ್ಕೊತೀವಿ, ಎಲ್ಲರೂ ಕೂಡಿ ಜಾತ್ರೆ ಮಾಡ್ತಕ್ಕಂಥದ್ದನ್ನು ವ್ಯವಸ್ಥೆ ನಮಗೆ ಹಿಂದಿನ ಕಾಲದಿಂದಲೂ ಎಲ್ಲರೂ ಕೂಡಿ ನಾವೆಲ್ಲರೂ ಒಂದು ಅನ್ನುವಂಥ ಭಾವನೆಯನ್ನು ಮೂಡಿಸಿರ್ತಕ್ಕಂಥದ್ದು ಧಾರ್ಮಿಕ ಕ್ಷೇತ್ರಗಳು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಂಡು ಇಂಥ ಜಾತ್ರಾ ಮಹೋತ್ಸವಗಳು ಬಹಳಷ್ಟು ಯಶಸ್ವಿಯಾಗಿ ನಡೆದುಕೊಂಡು ಬರ್ತಾ ಇದ್ದಾವೆ. ಅದರಲ್ಲಿಯೂ ಕೂಡ ನಮ್ಮ ಹಡಗಲಿ ಮಠ ಅಂತಂದ್ರೆ ಬಹಳಷ್ಟು ಈ ಭಾಗದಲ್ಲಿ ಭಕ್ತರನ್ನು ಜಾಗೃತಿಗೊಳಿಸ್ತಕ್ಕಂಥ ಕಾರ್ಯವನ್ನು ಯಾವುದಾದ್ರೂ ಮಠ ಮಾಡ್ತೈತಿ ಅಂತಂದ್ರೆ ಈ ಹಡಗಲಿ ಮಠದ ಪರಮ ಪೂಜ್ಯರಾದ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ಮಾಡ್ತಾ ಇದ್ದಾರೆ. ಇವತ್ತು ಅವರಾಲೇ ಈಗಾಲೇ 80-85 ವರ್ಷಗಳು ಸಮೀಪಿಸ್ತಾ ಇದ್ದಾವೆ. ಅವ್ರಿಗೆ ಬರೀ ಫೋನ್ ಹಚ್ಚಿದ್ರೆ ಸಾಕು, ಫೋನ್ ಹಚ್ಚಿದ್ರೆ ಬಂದು ಬಿಡ್ತಾರೆ. ಅವ್ರು ಬಂದು ಭಕ್ತರ ಅಪೇಕ್ಷೆ ಏನದಾವ ಅವನ್ನೆಲ್ಲವನ್ನು ಕೇಳಿ ಭಕ್ತರಿಗೆ ಶಾಂತಿ ಆಗುವವರಿಗೂ ಅವ್ರ ಮನಸ್ಸಿಗೆ ತೃಪ್ತಿ ಆಗುವವರಿಗೂ ಅಲ್ಲಿ ಇದ್ದುಕೊಂಡು ಬರ್ತಕ್ಕಂಥ ಕೆಲಸವನ್ನು ಪರಮ ಪೂಜ್ಯ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ಮಾಡ್ತಾ ಇದ್ದಾರೆ. ಅಂಥ ಒಬ್ಬ ಮಹಾಪೂಜ್ಯರ ಒಂದು ಮಾರ್ಗದರ್ಶನದಲ್ಲಿ ನೀವು ನಡೆದುಕೊಂಡು ಹೋಗ್ತಕ್ಕಂಥದ್ದು ನಿಮ್ಮೆಲ್ಲರ ಕರ್ತವ್ಯ ಅನ್ನುವಂಥ ಮಾತುಗಳನ್ನು ಹೇಳ್ತಾ, ಅಂಥ ಪರಮ ಪೂಜ್ಯರು ನಮ್ಮೆಲ್ಲರಿಗೂ ಬಹಳಷ್ಟು ಪ್ರೀತಿಯಿಂದ ನಮ್ಮನ್ನೆಲ್ಲರಿಗೂ ಬಹಳ ಪ್ರೀತಿ ಮಾಡ್ತಕ್ಕಂಥ ಈ ಸ್ವಾಮಿಗಳು ಹಿರಿಯ ಪೂಜ್ಯರು ಅಂತಂದ್ರೆ ನಮ್ಮ ನಿಡುಗುಲುಂದಿ ಹಡಗಲಿಯ ಪರಮ ಪೂಜ್ಯರು. ನಾವು ಭಾಳ ಕಡೆಗೆ ಹೇಳ್ತಿರ್ತೀವಿ ಅವರನ್ನು. ನಾವು 45-50 ವರ್ಷಗಳಿಂದ ನೋಡ್ತೀವಿ. ನಮ್ಮನ್ನು ಬಹಳ ಎತ್ಕೊಂಡು ಆಡಿಸ್ಯಾರ. ಅಷ್ಟೇ ಪ್ರೀತಿಯಿಂದ ನಮ್ಮೊಡನೆ ನಾವೆಲ್ಲ ಗುರುಗಳನ್ನು ಕಳೆದುಕೊಂಡಾಗ ನಮಗೆ ಮಾರ್ಗದರ್ಶಕರು ಯಾರಾಗಿದ್ದರು ಅಂತಂದ್ರೆ ಹಡಗಲಿ ಮಠದ ಪರಮ ಪೂಜ್ಯರು ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನೀವೆಲ್ಲರೂ ಅವರ ಮಾರ್ಗದರ್ಶನದಲ್ಲಿ ನಡೆದುಕೊಂಡು ಹೋಗುವಂಥವ್ರಾಗ್ರಿ ಅನ್ನುವಂಥ ಮಾತನ್ನು ಹೇಳಿ 2 ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೇವೆ. ಇತಿ ಶಿವಂಭೂಯಾತ್.